ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ಬ್ರ್ಯಾಂಡ್ ನ್ಯೂ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ನೆರೆಯ ರಾಷ್ಟ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ಏಷ್ಯಾ ಖಂಡದ ಪ್ರಮುಖ ರಾಷ್ಟ್ರಗಳಲ್ಲಿ ಭಾರತ ಸಹ ಒಂದು. ಭಾರತವು ಸುಮಾರು 9 ದೇಶಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಅದರಲ್ಲಿ 7 ದೇಶಗಳ ಜೊತೆಗೆ ಭೂಗಡಿಯನ್ನು ಹಂಚಿಕೊಂಡರೆ ಇನ್ನು 2 ದೇಶಗಳ ಜೊತೆಗೆ ಜಲಗಡಿಯನ್ನು ಹಂಚಿಕೊಂಡಿದೆ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಭಾರತದ ಯಾವ ದಿಕ್ಕಿನಲ್ಲಿ ಯಾವ ರಾಷ್ಟ್ರ ಬರುತ್ತದೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಭಾರತವು ಸುಮಾರು 9 ರಾಷ್ಟ್ರಗಳ ಜೊತೆಗೆ ಗಡಿಯನ್ನು ಹಂಚಿಕೊಂಡಿದೆ. ಒಂಬತ್ತು ರಾಷ್ಟ್ರಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ ಭಾರತ. ಅದರಲ್ಲಿ 7 ರಾಷ್ಟ್ರಗಳು ಭೂಗಡಿಯನ್ನು ಹಂಚಿಕೊಂಡಿದೆ. ಈ 2 ರಾಷ್ಟ್ರಗಳು ಜಲಗಡಿ ಹಂಚಿಕೊಂಡಿದೆ. 7 ರಾಷ್ಟ್ರಗಳೊಡನೆ ಭೂಗಡಿಯನ್ನು ಹಂಚಿಕೊಂಡರೆ ಇನ್ನು 2 ರಾಷ್ಟ್ರಗಳ ಜೊತೆಗೆ ಜಲಗಡಿಯನ್ನು ಹಂಚಿಕೊಂಡಿದೆ. ಭಾರತದ ಯಾವ ದಿಕ್ಕಿಗೆ ಯಾವ ರಾಷ್ಟ್ರ ಬರುತ್ತದೆ ಎಂದು ತಿಳಿದುಕೊಳ್ಳುವ ಮೊದಲು ನಾವು ದಿಕ್ಕುಗಳ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಪೂರ್ವ, ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ, ಇದು ಈಶಾನ್ಯ, ಇದು ನೈಋತ್ಯ, ಇದು ವಾಯುವ್ಯ, ಇದು ಆಗ್ನೇಯ. ಮೊದಲನೇದಾಗಿ ನಾವು ನಕಾಶೆಗಳ ಬಗ್ಗೆ ಅಧ್ಯಯನ ಮಾಡುವ ಸಂದರ್ಭದೊಳಗ ನಾವು ದಿಕ್ಕುಗಳನ್ನ ಮೊದಲು ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಭಾರತದ ಯಾವ ದಿಕ್ಕಿಗೆ ಯಾವ ರಾಷ್ಟ್ರ ಬರುತ್ತದೆ ಎಂಬುದು ತಿಳಿದುಕೊಳ್ಳೋಣ. ವಾಯುವ್ಯ ದಿಕ್ಕಿಗೆ ಭಾರತದ ಇದು ವಾಯುವ್ಯ ದಿಕ್ಕು, ಇದು ಉತ್ತರ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಪೂರ್ವ ದಿಕ್ಕು, ಇದು ಪಶ್ಚಿಮದ ದಿಕ್ಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ. ಇದು ಈಶಾನ್ಯ ದಿಕ್ಕು, ಇದು ವಾಯುವ್ಯ ದಿಕ್ಕು, ಇದು ಆಗ್ನೇಯ ದಿಕ್ಕು, ಇದು ಈಶಾನ್ಯ ದಿಕ್ಕು, ಇದು ನೈಋತ್ಯ ದಿಕ್ಕು, ಇದು ನೈಋತ್ಯ ದಿಕ್ಕು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ. ದಿಕ್ಕುಗಳ ಬಗ್ಗೆ ನಾವು ತಿಳಿದುಕೊಂಡೇವೆ. ಈಗ ಯಾವ್ಯಾವ ದಿಕ್ಕಿಗಳಿಗೆ ಯಾವ್ಯಾವ ರಾಷ್ಟ್ರಗಳು ಬರ್ತವೆ ಎಂಬುದನ್ನ ತಿಳಿದುಕೊಳ್ಳೋಣ. ವಾಯುವ್ಯ ದಿಕ್ಕಿನಲ್ಲಿ ಪ್ರಮುಖವಾಗಿ 2 ರಾಷ್ಟ್ರಗಳು ಬರ್ತವೆ. ಒಂದು ಪಾಕಿಸ್ತಾನ್, ಇನ್ನೊಂದು ಅಫ್ಘಾನಿಸ್ತಾನ್. ಒಂದು ಪಾಕಿಸ್ತಾನ್, ಇನ್ನೊಂದು ಅಫ್ಘಾನಿಸ್ತಾನ. ಭಾರತದ ಉತ್ತರ ದಿಕ್ಕಿನಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವಪ್ಪ ಅಂತಂದ್ರ ಒಂದು ಚೀನಾ, ಇನ್ನೊಂದು ನೇಪಾಳ, ಇನ್ನೊಂದು ಭೂತಾನ್. ಈ 3 ರಾಷ್ಟ್ರಗಳು ಉತ್ತರಕ್ಕೆ ಬರ್ತಕ್ಕಂಥ ರಾಷ್ಟ್ರಗಳು. ಅದೇ ರೀತಿಯಾಗಿ ಭಾರತದ ಪೂರ್ವಕ್ಕೆ ಬರ್ತಕ್ಕಂಥ ರಾಷ್ಟ್ರಗಳು, ಪೂರ್ವಕ್ಕೆ ಯಾವ ಬರ್ತವಪ್ಪ ಅಂದ್ರ ಒಂದು ಮಯನ್ಮಾರ್ ದೇಶ, ಇನ್ನೊಂದು ಬಾಂಗ್ಲಾದೇಶ. ಇವಾಗ ನೆನೆಸ್ರಿ, 1 ಪಾಕಿಸ್ತಾನ, 2 ಅಫ್ಘಾನಿಸ್ತಾನ, 3 ಚೀನಾ, 4 ನೇಪಾಳ, 5 ಭೂತಾನ್, 6 ಮಯನ್ಮಾರ್, 7 ಬಾಂಗ್ಲಾದೇಶ. ಇವು 7 ರಾಷ್ಟ್ರಗಳು ಏನ್ ಹೊಂದಿವಪ್ಪ ಅಂದ್ರ ಭಾರತದ ಜೊತೆಗೆ ಭೂಗಡಿಯನ್ನು ಹಂಚಿಕೊಂಡಿವೆ. ಇನ್ನು 2 ರಾಷ್ಟ್ರಗಳು ಜಲಗಡಿಯನ್ನು ಹಂಚಿಕೊಂಡಿವೆ. ಯಾವಪ್ಪ ಅಂತಂದ್ರ ಒಂದು ಭಾರತದ ನೈಋತ್ಯ ದಿಕ್ಕಿಗೆ ಬರ್ತಕ್ಕಂಥದ್ದು ಎಲ್ಲಿ ಬರ್ತದಪ್ಪ ಅಂತಂದ್ರ ಲಕ್ಷದ್ವೀಪಗಳ ಸಮೀಪ ಮಾಲ್ಡೀವ್ಸ್ ರಾಷ್ಟ್ರ, ಮಾಲ್ಡೀವ್ಸ್. ಆಮೇಲೆ ಶ್ರೀಲಂಕಾ ದಕ್ಷಿಣಕ್ಕೆ, ಭಾರತದ ದಕ್ಷಿಣಕ್ಕೆ ಬರ್ತಕ್ಕಂಥ ರಾಷ್ಟ್ರ ಶ್ರೀಲಂಕಾ. ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಈ 2 ದೇಶಗಳು ಭಾರತದ ಜೊತೆಗೆ ಜಲಗಡಿಯನ್ನು ಹಂಚಿಕೊಂಡಿವೆ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಭಾರತದ ಒಟ್ಟು ಭೂಗಡಿಯ ವಿಸ್ತೀರ್ಣ ಎಷ್ಟಪ್ಪ ಅಂತಂದ್ರೆ ಭಾರತದ ಒಟ್ಟು ಭೂಗಡಿಯ ವಿಸ್ತೀರ್ಣ 15,200 ಕಿಲೋಮೀಟರ್. ಭಾರತದ ಭೂಗಡಿಯ ಒಟ್ಟು ಉದ್ದ. ಅದೇ ರೀತಿಯಾಗಿ ಭಾರತದ ಜಲಗಡಿಯ ಉದ್ದ ಎಷ್ಟಪ್ಪ ಅಂದ್ರ ಕರಾವಳಿಯ ಉದ್ದ 6,100 ಕಿಲೋಮೀಟರ್. ಆದ್ರ ಇಲ್ಲಿ ಬರ್ತಕ್ಕಂಥ ಲಕ್ಷದ್ವೀಪಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನ ಪರಿಗಣಿಸಿದ್ರೆ ಎಷ್ಟಾಗ್ತದಪ್ಪ ಅಂತಂದ್ರ 7,516.6 ಕಿಲೋಮೀಟರ್.
ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಬರ್ತದಪ್ಪ ಅಂತಂದ್ರ 32,87,263 ಚದರ್ ಕಿಲೋಮೀಟರ್. ಇದು ಭಾರತದ ಒಟ್ಟು ವಿಸ್ತೀರ್ಣ. ಭಾರತವು ಪ್ರಪಂಚದಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿಪ್ಪ ಅಂತಂದ್ರ 7ನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿ. ಮೊದಲನೇ ದೊಡ್ಡ ರಾಷ್ಟ್ರ ಯಾವ್ದಪ್ಪ ಅಂತಂದ್ರ ರಷ್ಯಾ. ಮೊದಲನೇ ದೊಡ್ಡ ರಾಷ್ಟ್ರ ಇದು ವಿಸ್ತೀರ್ಣದೊಳಗೆ ಪ್ರಪಂಚದಲ್ಲಿ. ಭಾರತವು ಎಷ್ಟನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿಪ್ಪ ಅಂತಂದ್ರ 7ನೇ ದೊಡ್ಡ ರಾಷ್ಟ್ರ. ಅದೇ ರೀತಿಯಾಗಿ ಭಾರತವು ಜನಸಂಖ್ಯೆಯಲ್ಲಿ ಎಷ್ಟನೇ ದೊಡ್ಡ ರಾಷ್ಟ್ರಪ್ಪ ಅಂತಂದ್ರ ಜನಸಂಖ್ಯೆಯಲ್ಲಿ 1ನೇ ದೊಡ್ಡ ರಾಷ್ಟ್ರ. ಮೊದಲು ಚೀನಾ ಇತ್ತು, ಚೀನಾವನ್ನ ಹಿಂದಿಕ್ಕೆ ಭಾರತ ಚೀನಾವನ್ನ ಹಿಂದಿಕ್ಕಿ 1ನೇ ಸ್ಥಾನವನ್ನ ಗಳಿಸಿದೆ. ಅದೇ ರೀತಿಯಾಗಿ ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿದೆ? ಭಾರತವು ಯಾವ ದೇಶದೊಂದಿಗೆ ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿದೆಪ್ಪ ಅಂದ್ರ ಅದು ಬಾಂಗ್ಲಾದೇಶ್. ಅತಿ ಉದ್ದವಾದ ಭೂಗಡಿ, ಅತಿ ಉದ್ದವಾದ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶ ಯಾವುದು? ಬಾಂಗ್ಲಾದೇಶ್. ಅದೇ ರೀತಿಯಾಗಿ ಭಾರತವು ಯಾವ ದೇಶದೊಂದಿಗೆ ಅತಿ ಕಡಿಮೆ ಉದ್ದದ ಗಡಿಯನ್ನು ಹಂಚಿಕೊಂಡಿದೆ? ಭಾರತವು ಯಾವ ದೇಶದೊಂದಿಗೆ ಅತಿ ಕಡಿಮೆ ಉದ್ದದ ಗಡಿಯನ್ನು ಹಂಚಿಕೊಂಡಿದೆಪ್ಪ ಅಂದ್ರೆ ಅದು ಅಫ್ಘಾನಿಸ್ತಾನ್. ಭಾರತದ ನೆರೆ ರಾಷ್ಟ್ರಗಳ ಸಂಖ್ಯೆ 9. ಅವುಗಳಲ್ಲಿ 7 ರಾಷ್ಟ್ರಗಳು ಭೂಗಡಿಯನ್ನು ಹಂಚಿಕೊಂಡಿವೆ, 2 ರಾಷ್ಟ್ರಗಳು ಜಲಗಡಿಯನ್ನು ಹಂಚಿಕೊಂಡಿವೆ. ಅದೇ ರೀತಿಯಾಗಿ ಭಾರತದಲ್ಲಿ 28 ರಾಜ್ಯಗಳನ್ನು ಒಳಗೊಂಡಿದೆ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ, 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ, 28 ರಾಜ್ಯಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ಭಾರತಕ್ಕೆ ಸೇರಿರ್ತಕ್ಕಂಥ ಒಟ್ಟು ದ್ವೀಪಗಳ ಸಂಖ್ಯೆ ಇಲ್ಲಿ ಯಾವ ಬರ್ತವಪ್ಪ ಅಂತಂದ್ರ ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಷ್ಟದವಪ್ಪ ಅಂತ ಟೋಟಲ್ 204 ಅದಾವು. ಅದೇ ರೀತಿಯಾಗಿ ಲಕ್ಷದ್ವೀಪಗಳು ಬರ್ತವೆ. ಇಲ್ಲಿ ಎಷ್ಟದಾವ? ಲಕ್ಷದ್ವೀಪಗಳ ಸಂಖ್ಯೆ 43. ಒಟ್ಟಾರೆಯಾಗಿ ಭಾರತಕ್ಕೆ ಸೇರಿರ್ತಕ್ಕಂಥ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರ 247 ದ್ವೀಪಗಳನ್ನು ಒಳಗೊಂಡಿದೆ. ಭಾರತಕ್ಕೆ ಸೇರಿರ್ತಕ್ಕಂಥ ಒಟ್ಟು ದ್ವೀಪಗಳು ಎಷ್ಟಪ್ಪ ಅಂದ್ರೆ 247. ಅದೇ ರೀತಿಯಾಗಿ ಭಾರತದ ಪೂರ್ವಕ್ಕೆ ಬರ್ತಕ್ಕಂಥ ಸಮುದ್ರ ಯಾವ್ದಪ್ಪ ಅಂದ್ರೆ ಬಂಗಾಳ ಕೊಲ್ಲಿ. ಅದೇ ರೀತಿ ಭಾರತದ ಪಶ್ಚಿಮಕ್ಕೆ ಬರ್ತಕ್ಕಂಥ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಅದೇ ರೀತಿಯಾಗಿ ಭಾರತದ ದಕ್ಷಿಣಕ್ಕೆ ಬರ್ತಕ್ಕಂಥ ಸಮುದ್ರ ಯಾವ್ದಪ್ಪ ಅಂದ್ರೆ ಹಿಂದೂ ಮಹಾಸಾಗರ. ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿಯಾದಂತಹ ಎಜುಕೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.